ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ಗ್ರಾಮದ ಕೆಂಚಗಾರ್ನಲ್ಲಿ ರಾಜು ನಾಯ್ಕ್ ಎನ್ನುವರು ಅರಣ್ಯ ಅತಿಕ್ರಮಣ ಮಾಡಿ ಸಾಗುವಳಿ ಮಾಡಿದ್ದ 5 ಎಕರೆ ಜಮೀನಿನಲ್ಲಿದ್ದ ಸುಮಾರು 40 ದೊಡ್ಡ ತೆಂಗಿನ ಮರಗಳನ್ನು ಅರಣ್ಯ ಅಧಿಕಾರಿಗಳು ಕಿತ್ತುಕೊಂಡು ಹೋಗಿದ್ದಾರೆ. ಈ ವಿಚಾರವಾಗಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಇಲಾಖೆ ಅಧಿಕಾರಿಗಳ ಕೃತ್ಯವನ್ನು ಖಂಡಿಸಿರುವುದಾಗಿ ತಿಳಿಸಿದ್ದಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಈ ಮಾತು ಎಷ್ಟು ನಿಜ ನೋಡಿ. ಈ ದುರಂತವನ್ನು ನೋಡಿದ ಯಾರೇ ಆದರೂ ಅವರ ಬಾಯಿಂದ ಬರೋ ಮೊದಲ ಮಾತೆ ಇದಾಗಿರುತ್ತೆ. ಯಾಕಂದ್ರೆ ವರ್ಷಗಟ್ಟಲೆ ಜೋಪಾನ ಮಾಡಿರುವ ಅಡಿಕೆ ಹಾಗೂ ತೆಂಗಿನ ತೋಟಗಳನ್ನು ನಿಮಿಷಗಳಲ್ಲೇ ನಾಶಗೊಳಿಸಲಾಗಿದೆ. ಹೌದು, ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ಗ್ರಾಮದ ಕೆಂಚಗಾರ್ನಲ್ಲಿ ರಾಜು ತಿಪ್ಪಯ್ಯ ನಾಯ್ಕ್ ಎನ್ನುವವರು ಅರಣ್ಯ ಅತಿಕ್ರಮಣ ಮಾಡಿ ಸಾಗುವಳಿ ಮಾಡಿದ್ದ 5 ಎಕರೆ ಜಮೀನಿನ ಪರಿಸ್ಥಿತಿ ಇದು. ಒಂದೆಡೆ ಫಲ ಬರಲು ಸಜ್ಜಾಗಿದ್ದ ತೆಂಗಿನ ಮರಗಳನ್ನು ಕಿತ್ತೊಯ್ಯುತ್ತಿದ್ದಾರೆ, ಮತ್ತೊಂದೆಡೆ ತೋಟಕ್ಕೆ ಹಾಕಿದ್ದ ಬೇಲಿಗಳನ್ನು ತುಂಡರಿಸುತ್ತಿದ್ದಾರೆ. ಈ ದೃಶ್ಯಗಳನ್ನು ರಾಜು ನಾಯ್ಕ್ ಅವರ ಪುತ್ರ ಅಲ್ಪ ಸ್ವಲ್ಪ ಸೆರೆ ಹಿಡಿದಿದ್ದಾರೆ. ರಾಜು ನಾಯ್ಕ್ ಅವರ ಅತಿಕ್ರಮಣ ಜಮೀನಿಗೆ ಹಾಕಿದ್ದ ಐಬೇಕ್ ಬೇಲಿ ಕಿತ್ತು ಒಳ ಪ್ರವೇಶಿಸಿದ ಅರಣ್ಯ ಅಧಿಕಾರಿಗಳು, ಸಿಬ್ಬಂದಿಗಳು ಫಲ ಬಿಡಲಿದ್ದ 40 ದೊಡ್ಡ ತೆಂಗಿನ ಮರಗಳನ್ನು ಕಿತ್ತು ಗೂಡ್ಸ್ ಟೆಂಪೋದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಈ ವೇಳೆ ವಿಡಿಯೋ ಮಾಡಲು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ತಮಗೆ ಅವಕಾಶ ನೀಡಲಿಲ್ಲ ಎಂದು ರಾಜು ನಾಯ್ಕ್ ದೂರಿದ್ದಾರೆ. ನಾವು ಅತಿಕ್ರಮಣ ಸಾಗುವಳಿ ಮಾಡಿ 40 ವರ್ಷಗಳಾದವು. ಮನೆ ತೆರಿಗೆ, ವಿದ್ಯುತ್ ತೆರಿಗೆ ಕಟ್ಟಿದ ರಸೀದಿ ಇದೆ, GPS ಮಾಡಲಾಗಿದೆ. ಈ ಎಲ್ಲ ದಾಖಲೆಗಳನ್ನು ಅರಣ್ಯ ಇಲಾಖೆಗೆ ಕೊಟ್ಟಿದ್ದೇವೆ. ಆದರೂ ಮಾತು ಕೇಳದೆ ನೆಟ್ಟು 10 ವರ್ಷಗಳಾದ ಫಲ ಬಿಡಲಿರುವ 40 ತೆಂಗಿನ ಮರಗಳನ್ನು ಗಡ್ಡೆ ಸಹಿತ ಕಿತ್ತುಕೊಂಡು ಹೋಗಿದ್ದಾರೆ. ನನ್ನನ್ನು ಬಂಧಿಸಿದ್ದರು. ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಹೊರಬಂದಿದ್ದೇನೆ. ನನ್ನ ಮಗ ಇದರಲ್ಲಿ ಸ್ವಲ್ಪ ಭಾಗ ವಿಡಿಯೋ ಮಾಡಿದ್ದಾನೆ ಎಂದು ನುಡಿಸಿರಿಯ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ನಮ್ಮದು 40 ವರ್ಷದಿಂದ ಅತಿಕ್ರಮಣ ಮಾಡ್ಕೊಂಡು ಜೀವನಾವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾಗದೆ. ಅದರಲ್ಲಿ ತೆಂಗು, ಅಡಿಕೆ, ಗೇರು, ಮಾವು ಇಂಥದ್ದೆಲ್ಲ ಬೆಳ್ಕೊಂಡು ಬರ್ತಾ ಇದ್ದಾಗದೆ. ಆದರೆ ನಿನ್ನೆ 9:15 ಹೊನ್ನಾವರ ರೇಂಜರ್ಸ್ ಅವರು ಹೋಗಿ ಸವಿತಾ ದೇವಾಡಿಗ ಅವ್ರನ್ನ ಸಿಬ್ಬಂದಿ ವರ್ಗದವ್ರು ಕರ್ಕೊಂಡು ಹೋಗಿ ನಮ್ಮದೊಂದು 40 ಸಸಿನ ಕಿತ್ತು ಗಾಡಿ ತುಂಬ್ಕೊಂಡು ತಗೊಂಡು ಹೋದರು. ಆಮೇಲೆ ಎಲ್ಲ ಬೇಲಿನ ತೆಗೆದು ನಾಶಪಡಿಸಿ ಬಂದರೆ ಸರ್. ಅದಕ್ಕೆ ನಮ್ಮದು ಒಂದು ರಕ್ಷಣೆ ಆಗಬೇಕು. ನಮಗೆ ಅತಿಕ್ರಮಣ ಮಾಡೋದು ನಮಗೆ ಒಂದು ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ಹಕ್ಕು. ಅದ್ರ ಪ್ರಕಾರ ನಾವು ಅತಿಕ್ರಮಣ ಮಾಡ್ಕೊಂಡು ಬಂದಾಗದೆ. ಆದರೆ ಈಗ ಕುಲ್ಲ ಮಾಡೋದು ಯಾವ ರೀತಿ ಬಂದದ್ದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವ್ರದ್ದು ಒಂದು ದೌರ್ಜನ್ಯ ಮಾಡ್ತಾವ್ರೆ ಈಗ ಊರಲ್ಲಿ. ಕೆಲವ್ರದ್ದು ಮಾತ್ರ, ಎಲ್ಲರದ್ದು ಅಲ್ಲ. ಅಂತಂಥ ಜನ ನೋಡಿ ಅವ್ರ ನೌಕರರು ಕರ್ಕೊಂಡು ಹೋಗಿ ಗಲಾಟೆ ಮಾಡೋದು, ಮತ್ತು ಇಂಥ ಸಸಿ ಕಡೋದು, ಬೇಲಿ ತೆಗೆಯೋದು, ತಂದು ಒಳಗಾಕಿ ರೇಂಜರ್ ಆಫೀಸ್ನಲ್ಲೇ ಕೂಡಾಕಿಡೋದು, ಹಿಂಗೆ ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ ಹೊನ್ನಾವರ
ರೇಂಜರು ಸವಿತಾ ದೇವಾಡಿಗ. ರಾಜಕಾರಣಿಗಳು ಹಳೆಯ ಅತಿಕ್ರಮಣ ಖುಲ್ಲಾಪಡಿಸುವುದಿಲ್ಲ ಎಂದು ಜನರಿಗೆ ಹೇಳುತ್ತಾರೆ, ಅಧಿಕಾರಿಗಳಿಗೂ ಹೇಳುತ್ತಾರೆ. ಆದರೆ ಅರಣ್ಯ ಅಧಿಕಾರಿಗಳು ಮೇಲಿನ ಆದೇಶವಿದೆ, ಕೋರ್ಟ್ ಆದೇಶವಿದೆ, ತಿಂಗಳಿಗೆ ನಿರ್ದಿಷ್ಟ ಸಂಖ್ಯೆಯ ಅತಿಕ್ರಮಣ ಖುಲ್ಲಾ ಮಾಡದಿದ್ದರೆ ನಮ್ಮ ಮೇಲೆ ಕ್ರಮ ಜರುಗಿಸುತ್ತಾರೆ ಎಂದು ಹೇಳುತ್ತಾರೆ. ಒಂದು ವೇಳೆ ಜಿಪಿಎಸ್ ಸರಿ ಇರದೆ ಇದ್ದಿದ್ದರೆ ಕೋರ್ಟ್ ಮೂಲಕ ನೋಟಿಸ್ ನೀಡಿ ನಂತರ ತೆರವುಗೊಳಿಸಬಹುದಿತ್ತು. ಆದರೆ ಇಲ್ಲಿ ಏಕಾಏಕಿ ಬಂದು ತೋಟ ನಾಶಪಡಿಸುವುದು ಸರಿಯಲ್ಲ ಎಂದು ರಾಜು ನಾಯ್ಕ್ ಖಂಡಿಸಿದ್ದಾರೆ. ಏಕಾಏಕಿಯಾಗಿ ಸಾಗುವಳಿ ಕ್ಷೇತ್ರಕ್ಕೆ 30ಕ್ಕಿಂತ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ಪ್ರವೇಶಿಸಿ ಚಿತ್ರೀಕರಿಸುತ್ತಿರುವ ಮೊಬೈಲ್ ಅನ್ನು ಕಸಿದುಕೊಂಡು ಮಹಿಳಾ ಅಧಿಕಾರಿ ದರ್ಪದಿಂದ ವರ್ತಿಸಿ 40 ವರ್ಷದ ಗೇರು ಮರ ಮಧ್ಯದಲ್ಲಿರುವ ಗಿಡ ಬುಡಸಹಿತ ಕಿತ್ತು ನಾಶಪಡಿಸಿದ ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರ ಮನೆಗೆ ರಾತ್ರಿ ಹಾಜರುಪಡಿಸಿ ಮತ್ತು ಅರಣ್ಯ ಕಚೇರಿಯಲ್ಲಿ ಅನಾಗರಿಕವಾಗಿ ವರ್ತಿಸಿ ಕ್ರಮದ ವರ್ತನೆಯನ್ನ ಹಿರಿಯ ಅಧಿಕಾರಿಗಳಿಗೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಕಟಣೆಯಲ್ಲಿ ಪ್ರಶ್ನಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 60,000 ಕುಟುಂಬಗಳು ಇದೇ ರೀತಿ ಅತಂತ್ರ ಪರಿಸ್ಥಿತಿಯಲ್ಲಿವೆ. ಆರ್ಥಿಕವಾಗಿ ಬಲವಿದ್ದ ಅತಿಕ್ರಮಣದಾರರನ್ನ ಮುಟ್ಟದ ಅರಣ್ಯ ಇಲಾಖೆ ಬಡ ಅತಿಕ್ರಮಣದಾರರ ಮೇಲೆ ಪ್ರಹಾರ ಮಾಡುತ್ತಿರುವುದು ಪ್ರತಿನಿತ್ಯ ಅರಣ್ಯ ರೋಧನವಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.